ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಲಿಂಗೈಕ್ಯರಾಗಿ 1 ವರ್ಷವಾದ ಹಿನ್ನೆಲೆ ವಿಜಯಪುರ ನಗರದ ಜ್ಞಾನ ಯೋಗಾಶ್ರಮದಲ್ಲಿ ಗುರು ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಸವಾದಿ ಶರಣರ ತತ್ವದಂತೆ ಸಿದ್ದೇಶ್ವರ ಶ್ರೀಗಳು ಬದುಕು ನಡೆಸಿದರು. ನಾನು ಕೂಡ ಬಸವಣ್ಣ ಹಾಗೂ ಇತರ ಶರಣರ ಅನುಯಾಯಿ. ಬಸವಣ್ಣನವರ ವರ್ಗರಹಿತ ಸಮಾಜದಂತೆ ನಾವು ಸಮಾಜ ನಿರ್ಮಾಣ ಮಾಡಬೇಕು. ಸಿದ್ದೇಶ್ವರ ಶ್ರೀಗಳು ಸಹ ಹಾಗೆಯೇ ಬದುಕಿದರು. ಮನುಷ್ಯ ಹೇಗಿರಬೇಕು, ಹೇಗೆ ಬಾಳಬೇಕು ಎಂಬುದನ್ನು ಶ್ರೀಗಳು ಪ್ರವಚನಗಳ ಮೂಲಕ ಎಲ್ಲರಿಗೂ ಹೇಳಿದರು ಎಂದರು. परम शांति धामवो परम शांति आत्मलीले कೈಯುವೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿಗಳ ಇಚ್ಛೆ ಆಗಿದೆ. ಪರಸ್ಪರ ದ್ವೇಷ ಮಾಡಬಾರ್ದು. ಹೇಗೆ ತಾಯಿ ಮಕ್ಕಳನ್ನ ಪ್ರೀತಿಸ್ತಾರೆ, ಹಾಗೆ ಬೇರೆಯವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸಿರ್ತಕ್ಕಂಥದ್ದೇ ಮನುಷ್ಯತ್ವ. ಇದನ್ನ ಸ್ವಾಮೀಜಿಯವರು, ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಬಹುಶಃ ನಾನು ನೋಡಿದಂಥ ಸಂತರಲ್ಲಿ ಅವ್ರನ್ನ ವರ್ಣಿಸೋದು ಅಂತಂದ್ರೆ ಕನ್ನಡದಲ್ಲಿ ಪದಗಳೇ ಸಿಗಲ್ಲ. ಅಷ್ಟು ಮಟ್ಟಿಗೆ ಸರಳವಾದಂಥ ವ್ಯಕ್ತಿ, ಅಂಥ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿನ ನಾವು ನೋಡೋದು ಬಹಳ ಕಷ್ಟ ಇಲ್ಲ. ಆಡಂಬರ ಇರಲಿಲ್ಲ, ಸ್ವಾಮೀಜಿ ಅಂತಕ್ಕಂಥ ಈಗೋ ಇರಲಿಲ್ಲ. ಮತ್ತೆ ಯಾವುದೇ ಸ್ವಂತ ಅಂತಕ್ಕಂಥದ್ದು ಯಾವುದೂ ಇರಲಿಲ್ಲ. ಅದಕ್ಕೆ ಎಷ್ಟು ಸರಳವಾಗಿದ್ರು ಅಂತಂದ್ರೆ, ನಾನು ಎಲ್ಲ ಓದಿದ್ದೆ ಪತ್ರಿಕೆಯಲ್ಲಿ. ಒಂದ್ಸಾರಿ ಅವರ ಅಭಿಮಾನಿ ಒಬ್ಬರು ಕಾರ್ ಕೊಡಕ್ಕೆ ಬಂದಾಗ ತನ್ನ ತಿರಸ್ಕಾರ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸ್ವಂತಕ್ಕೋಸ್ಕರ ಏನನ್ನೂ ಬಯಸಿದವರಲ್ಲ. ಇಡೀ ಸಮಾಜಕ್ಕೋಸ್ಕರ ಬದುಕಿದಂಥವ್ರು. ಅದನ್ನೇ ಬಸವಾದಿ ಶರಣರು ಕೂಡ ಹೇಳಿದ್ದದ್ದು, ಅದನ್ನೇ ನಮ್ಮ ಸಂವಿಧಾನದಲ್ಲೂ ಕೂಡ ಅಳವಡಿಸಿದ್ದಾರೆ. ಇವತ್ತು ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದನ್ನೇ ಸಂವಿಧಾನದಲ್ಲಿ ಕೂಡ ಹೇಳಿದ್ದಾರೆ. ಅದನ್ನೇ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ. ಯಾವುದೇ ಧರ್ಮದ ಹಂಗಿರಬಾರದು, ಧರ್ಮಾತೀತವಾಗಿದೆ. ನಾವ್ಯಾರು ಕೂಡ ಅರ್ಜಿ ಹಾಕ್ಬಿಟ್ಟಿಂದ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಿದೀವಪ್ಪ ಆಕಸ್ಮಿಕವಾಗಿ. ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಿ. ಕುವೆಂಪು ಏನ್ ಹೇಳ್ತಾರೆ ಅಂತಂದ್ರೆ, ಹುಟ್ಟುವಾಗ ಎಲ್ಲರೂ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿರ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಅದರ ಪ್ರಭಾವ ಇರ್ತದೆ. ಸಿದ್ದೇಶ್ವರ ಸ್ವಾಮೀಜಿಯವರು
ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಕೊಳಕಿದೆಯಲ್ಲ ಸಮಾಜದಲ್ಲಿ, ಆ ಕೊಳಕಿನಿಂದ ದೂರ ಇದ್ದಂಥವರು, ಅದನ್ನು ಅದರ ಮೈಲಿಗೆಯಿಂದ ದೂರ ಇದ್ದಂಥವರು ಸ್ವಾಮೀಜಿಯವರು. ಅವರು ಬದುಕಿದೆಯಲ್ಲ, ಅದೊಂದು ಆದರ್ಶ, ಅದೊಂದು ಆದರ್ಶ. ಅವರ ಆ ದೂರದರ್ಶಿತ್ವ ಇತ್ತಲ್ಲ, ಅವರಿಗೆ ಎಂಥ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೆ ಅಂಥವ್ರನ್ನು ಮಾತ್ರ ನಾವು ದಾರ್ಶನಿಕರು ಅಂತ ಕರಿತೀವಿ. ಎಲ್ಲರನ್ನೂ ದಾರ್ಶನಿಕರು ಅಂತ ಕರೆಯಲಿಕ್ಕೆ ಸಾಧ್ಯ ಆಗಲ್ಲ. ಸಮಾಜದಲ್ಲಿ ದೂರದರ್ಶಿತ್ವ ಇಟ್ಕೊಂಡು ಮನುಷ್ಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸು ಕಟ್ಕೊಂಡಿರ್ತಾರಲ್ಲ, ಬದಲಾವಣೆಯನ್ನು ಬಯಸಿರ್ತಾರಲ್ಲ, ಅಂಥವ್ರು ಮಾತ್ರ ನಾವು ದಾರ್ಶನಿಕರು ಅಂತ ಕರಿತೀವಿ. ಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ಬ ದಾರ್ಶನಿಕ ಅಂತಕ್ಕಂಥ ಮಾತುಗಳನ್ನು ಅವರು ದಾರ್ಶನಿಕರಾಗಿ ಬದುಕಿದ್ರು. ಆ ದಾರ್ಶನಿಕತ್ವ ಇದೆಯಲ್ಲ, ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಅದು ಎಷ್ಟು ಜನ ಅರ್ಥ ಮಾಡ್ಕೊಂಡ್ರು ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಜನರಿಗೆ ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಬದುಕಿನ ಬಗ್ಗೆ, ಪ್ರಕೃತಿ ಬಗ್ಗೆ, ಸತ್ಯದ ಬಗ್ಗೆ, ಪ್ರೀತಿ ಬಗ್ಗೆ, ವಾತ್ಸಲ್ಯದ ಬಗ್ಗೆ ಇದನ್ನು ಜನರಿಗೆ ಹೇಳ್ತಕ್ಕಂಥ ಪ್ರಯತ್ನ. ನಾವೆಲ್ಲರೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಗೌರವ ಸಲ್ಲಿಸೋದು ಅಂತಂದರೆ ಅವರು ಹೇಳಿದಂಥ ವಿಚಾರಗಳು, ನಡೆದಂಥ ದಾರಿ, ಅವರ ಬದುಕು ನಮಗೆಲ್ಲರಿಗೂ ಕೂಡ ಆದರ್ಶ ಆಗಬೇಕು. ಆ ಆದರ್ಶಗಳನ್ನು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಡೆದಾಗ ಅದೇ ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇವೆ. ಅದರಿಂದ ನಮ್ಮ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ ಮಾತನಾಡುವಾಗ, ಒಂದು ಅವರಿಗೆ ಯಾಕಂದರೆ ಪ್ರಕೃತಿ ಬಗ್ಗೆ ಭಾಳ ಪ್ರೀತಿ, ಪ್ರಕೃತಿ ಬಗ್ಗೆ ಭಾಳ ಪ್ರೀತಿ, ಸತ್ಯದ ಬಗ್ಗೆ ಭಾಳ ಪ್ರೀತಿ. ಅದರಿಂದ ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆಗೆ ಅನುಗುಣವಾಗಿ ಅವರು ಏನು ಹೇಳ್ತಾರೆ, ಈ ಭಾಗದ ಎಲ್ಲ ಶಾಸಕರು, ಮಂತ್ರಿಗಳು ಎಲ್ಲ ಹೇಳ್ತಾರೆ, ಆ ರೀತಿ ಸರ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳಿಗೆ ನಾನು ಇವತ್ತು ಅವರು ಇನ್ನೂ ಸಾಯೋದಕ್ಕಿಂತ ಮುಂಚೆ ಬಂದಿದ್ದೆ. ನಾನು ಒಂದು ವರ್ಷ ಆಯಿತು. ಜನವರಿ 1ನೇ ತಾರೀಕು ಬಂದಿದ್ದೇನೆ, 2023 ಬಂದಿದ್ದೆ. ಅದೇ ಕೊನೆಯ ದರ್ಶನ ಅವರು. ಅದಾದಮೇಲೆ ಇವತ್ತು ಈ ಗುರು ನುಡಿ ನಮನ ಕಾರ್ಯಕ್ರಮದಲ್ಲಿ